ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕನಸು ಕಿಚನ್ಸ್ಗೆ ಎಲ್ರಿಗೂ ಕೂಡ ಸ್ವಾಗತ. ನೀವೀಗ ನೋಡ್ತಾ ಇರುವಂತಹ ಈ ಗುಲಾಬ್ ಜಾಮೂನ್ಗಳು ಹಾಲಿನ ಪೌಡರಲ್ಲಿ ಮಾಡಿರುವಂಥದ್ದು ಅಂದರೆ ನಂಬೋದಕ್ಕಾಗಲ್ಲ ಅಲ್ವಾ? ಆದರೆ ಇದು ಖಂಡಿತವಾಗ್ಲೂ ಹಾಲಿನ ಪೌಡರಲ್ಲಿ ಮಾಡಿರುವಂತಹ ಗುಲಾಬ್ ಜಾಮೂನೇ. ಹಾಗಿದ್ರೆ ಬನ್ನಿ ನೋಡೋಣ ಹಾಲಿನ ಪೌಡರನ್ನು ಯೂಸ್ ಮಾಡಿ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ. ನಾನೀಗ ಇಲ್ಲಿ ಒಂದು ಕಡಾಯಿಗೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಮತ್ತು 1 ಬಟ್ಲಷ್ಟು ಹಾಲಿನ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಹಾಲು ಪೌಡರನ್ನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕ್ಲೀನಾಗಿ ಹುರ್ಕೋಬೇಕಾಗುತ್ತೆ. ಹಾಲಿನ ಪೌಡರ್ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿಯವರೆಗೂ ಕೂಡ ಕ್ಲೀನಾಗಿ ಹುರ್ಕೊಳ್ಳಿ. ಬೇಗನೆ ಆಗುತ್ತೆ, ತುಂಬ ಟೈಮ್ ಏನು ತಗೊಳ್ಳೋದಿಲ್ಲ ಈ ಜಾಮೂನ್ ಮಾಡೋದಕ್ಕೆ. ಮೀಡಿಯಮ್ ಫ್ಲೇಮಲ್ಲೇ ಈ ಹಾಲಿನ ಪೌಡ್ರನ್ನ ಹುರ್ಕೋಬೇಕು. ನೀವು ಜಾಸ್ತಿ ಫ್ಲೇಮ್ ಮಾಡಿಕೊಂಡ್ರೆ ಸೀದೋಗ್ಬಿಡುತ್ತೆ ಬೇಗ. ಈಗ ನೋಡಿ ಆಲ್ಮೋಸ್ಟ್ ನಾನು ಹುರ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಇದಕ್ಕೆ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಹಾಲನ್ನ ಹಾಕ್ಕೊಂಡು ಸ್ವಲ್ಪ ಹಾಕಿನೇ ಕೈ ಆಡಿಸ್ಕೊಳ್ಳಿ. ತುಂಬ ಬೇಗ ಗಟ್ಟಿ ಆಗಿಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಕ್ಲೀನಾಗಿ ಹಾಲು ಎಲ್ಲ ಕಡೆ ಮಿಕ್ಸ್ ಆಗೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ, ಹೈ ಫ್ಲೇಮ್ ಇಟ್ಕೋಬೇಡಿ. ನೋಡಿ ನಾನೀಗ ಮಿಕ್ಸ್ ಮಾಡ್ತಾ ಇದ್ದೀನಲ್ವ, ಈ ರೀತಿಯಾಗಿ ಫುಲ್ ಗಟ್ಟಿ ಆಗುತ್ತೆ. ಇದು ಕೈಗಂಟೋದಿಲ್ಲ. ಆ ರೀತಿಯಾಗಿ ನೀವು ಕ್ಲೀನಾಗಿ ಬೇಯಿಸ್ಕೋಬೇಕು. ಈ ರೀತಿ ಗಟ್ಟಿ ಆಯಿತು ಅಂತ ಹೇಳಿ ಸ್ಟವ್ ಆಫ್ ಮಾಡೋದಕ್ಕೆ ಹೋಗಬೇಡಿ. ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಕೈಗೆ ಸ್ವಲ್ಪ ಕೂಡ ಅಂಟೋದಿಲ್ಲ. ನಾನು ತೋರಿಸ್ತಾ ಇದ್ದೀನಲ್ವ ನಿಮಗೆ, ಈ ರೀತಿ ಇರುತ್ತೆ. ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ. ಮತ್ತು ಲೋ ಫ್ಲೇಮಲ್ಲೇ ಇಟ್ಕೊಂಡು ಕ್ಲೀನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟನ್ನು. ಗಟ್ಟಿ ಆದಮೇಲೂ ಕೂಡ ಸ್ವಲ್ಪ ಹೊತ್ತು ಹೀಗೇ ಇದನ್ನು ಕ್ಲೀನಾಗಿ ಬೇಯಿಸ್ಕೋಬೇಕಾಗುತ್ತೆ. ಏಕೆಂದರೆ ಇಲ್ಲಾಂದರೆ ಜಾಮೂನ್ ಕ್ಲೀನಾಗಿ ಬರೋದಿಲ್ಲ, ಹಾಳಾಗಿಬಿಡುತ್ತೆ. ನೀವು ಬೇಗ ತೆಗೆದುಬಿಟ್ರೆ ಗಟ್ಟಿ ಆಯಿತು ಅಂತ ಹೇಳಿ ಬಿಸಿ ಶಾಖದಲ್ಲೇ ಇದನ್ನು ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ಅದರಲ್ಲಿರೋ ಆಯಿಲೆಲ್ಲ ಸ್ವಲ್ಪ ಬಿಟ್ಕೋತಾ ಬರುತ್ತೆ, ಕೈಗೆ ಆಯಿಲ್ ಅನಿಸುತ್ತೆ. ಅಲ್ಲಿಯವರೆಗೂ ಕೂಡ ನೀವು ಇದನ್ನು ಕ್ಲೀನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹಲ್ವಾ ರೀತಿಯಲ್ಲಿ ಆಗಿದೆ. ನೋಡಿ ಕೈಗೆ ಆಯಿಲೆಲ್ಲ ಸಿಗ್ತಾ ಇದೆ. ಅಷ್ಟಾದರೆ ಸಾಕು. ಕೈಗೆ ಈ ರೀತಿ ಆಯಿಲ್ ಬರ್ತಾ ಇದೆ ಅಂದರೆ ಅದನ್ನು ಒಂದು ಪ್ಲೇಟ್ಗೆ ತೆಗೆದು ಕ್ಲೀನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಕ್ಲೀನಾಗಿ ನಾದ್ಕೋಬೇಕು. ನಿಮಗೇನಾದರೂ ಸ್ವಲ್ಪ ತೆಳುವಾಗಿದೆ ಅಂತ ಅನಿಸಿದ್ರೆ ಇದಕ್ಕೆ ಸ್ವಲ್ಪ ನೀವು ಮೈದಾವನ್ನು ಮಿಕ್ಸ್ ಮಾಡ್ಕೋಬೋದು. ಮೈದಾ ಮಿಕ್ಸ್ ಮಾಡ್ಕೊಂಡ್ರೆ ಏನಾಗೋದಿಲ್ಲ, ಆದರೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ತೀರಾ ತೆಳುವಾದರೆ ನನಗಿಲ್ಲಿ ಪ್ರಮಾಣ ಸರಿ ಇದೆ ಅಂತ ಅನ್ನಿಸ್ತಿದೆ, ಹಾಗಾಗಿ ನಾನು ಏನು ಕೂಡ ಮಿಕ್ಸ್ ಮಾಡ್ಕೊಂಡಿಲ್ಲ. ಹಾಗೆಯೇ ಕ್ಲೀನಾಗಿ ನಾದ್ಕೋತಾ ಇದ್ದೀನಿ. ನೋಡಿ ಹೀಗೆ ಸಣ್ಣ ಸಣ್ಣ ಬಾಲ್ಗಳಾಗಿ ಗುಲಾಬ್ ಜಾಮೂನ್ ರೀತಿಯಲ್ಲಿ ನಾನು ಎಲ್ಲವನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕ್ಲೀನಾಗಿ ನಾದ್ಕೊಂಡ್ರೆ ಈ ರೀತಿಯಾಗಿ ಬರುತ್ತೆ, ಇಲ್ಲ ಅಂದರೆ ಒಡೆದೋಗುತ್ತೆ. ನೀವು ಎಣ್ಣೆ ಪಾಕಕ್ಕೆ ಹಾಕಿದಾಗಲೂ ಕೂಡ ಫುಲ್ ಕಲಿಸ್ಕೊಂಡು ಹೋಗ್ಬಿಡುತ್ತಿಲ್ಲ ಅಂದರೆ. ಈಗ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆಯನ್ನು ಕಾಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಮೀಡಿಯಮ್ ಫ್ಲೇಮನ್ನೇ ಬೇಯಿಸಬೇಕು. ನೀವು ಹೈ ಫ್ಲೇಮ್ ಮಾಡಿದರೆ ಇದು ಕೂಡ ಹಾಳಾಗುತ್ತೆ. ಜಾಮೂನ್ ಬೇಯೋಷ್ಟರಲ್ಲಿ ನಾನಿಲ್ಲಿ ಪಾಕವನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಮಾಮೂಲಿ ಗುಲಾಬ್ ಜಾಮೂನ್ಗೆ ಯಾವ ಹದದಲ್ಲಿ ಪಾಕ ಮಾಡ್ಕೋತೀರ ಅಲ್ವಾ, ಅದೇ ಹದವಾಗಿ ಕ್ಲೀನಾಗಿ ಪಾಕ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಈಗ ಇಟ್ಕೊಂಡು ನೋಡಿ, ಸ್ವಲ್ಪ ಕೈಗೆ ಅಂಟಿದ್ರೆ ಸಾಕು, ಪಾಕ ರೆಡಿಯಾಗಿದೆ ಅಂತ ಅರ್ಥ. ನೋಡಿ ಗುಲಾಬ್ ಜಾಮೂನ್ಗಳು ಆಲ್ಮೋಸ್ಟು ಅರ್ಧ ಬೆಂದಿದೆ. ಮೀಡಿಯಮ್ ಫ್ಲೇಮಲ್ಲೇ ಈ ರೀತಿ ಬೇಯಿಸ್ಕೊಂಡ್ರೆ ನಿಧಾನವಾಗಿ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಬ್ರೌನ್ ಕಲರ್ ಬರುತ್ತೆ ಮತ್ತು ಒಳಗಡೆ ಬೆಂದಿರೋದಿಲ್ಲ. ಈಗ ನೋಡಿ ನಾನು ಕಂಪ್ಲೀಟಾಗಿ ಬೇಯಿಸ್ಕೊಂಡಿದ್ದೀನಿ. ಕ್ಲೀನಾಗಿ ರೆಡಿ ಆಗಿದೆ ಗುಲಾಬ್ ಜಾಮೂನ್ಗಳು. ಇದನ್ನು ಸ್ವಲ್ಪ ಡ್ರೈ ಆದಮೇಲೆ ಪಾಕ ಸ್ವಲ್ಪ ತಣ್ಣ ಆಗಬೇಕು. ತಣ್ಣ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಪಾಕ ತಣ್ಣಗಾದಮೇಲೆ ಈ ಜಾಮೂನ್ಗಳನ್ನ ಪಾಕದಲ್ಲಿ ಹಾಕ್ಕೊಳ್ಳಿ. ಬಿಸಿ ಇದ್ದಾಗಲೇ ಹಾಕ್ಕೊಂಡ್ರೆ ಕಳ್ಳೋಗ್ಬಿಡುತ್ತೆ. ಹಾಗಾಗಿ ಪಾಕವನ್ನು ತಣ್ಣಗೆ ಮಾಡಿಕೊಂಡು ಈ ಗುಲಾಬ್ ಜಾಮೂನ್ಗಳನ್ನ ಹಾಕ್ಕೊಂಡು 10 ಮಿನಿಟ್ಸ್ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಬಿಟ್ಬಿಡಿ. ಆಗ ಜಾಮೂನ್ಗೆ ಪಾಕ ಎಲ್ಲ ಕ್ಲೀನಾಗಿ ಹಿಡಿದಿರುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಗುಲಾಬ್ ಜಾಮೂನ್. ಯಾರಿಗೆಲ್ಲ ನಾನು ಮಾಡಿರುವಂತಹ ಈ ಹಾಲಿನ ಪೌಡರಿನ ಗುಲಾಬ್ ಜಾಮೂನ್ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.